ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 7/1/2026 ನಡೆದ ಸ್ಟೇಟ್ ಲೆವೆಲ್ SSLC ಪ್ರಿಪೇಟರಿ ಎಕ್ಸಾಮಿನೇಷನ್ 1ರ ಇಂಗ್ಲೀಷ್ ಮಾಧ್ಯಮದ ಕೀ ಆನ್ಸರ್, ಇಂಗ್ಲೀಷ್ ವಿಷಯದ ಕೀ ಆನ್ಸರು. ಸೊ 1ನೇ ಮೇನಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರ ಈ ರೀತಿಯಾಗಿರುತ್ತೆ. ಸೊ 1ನೇದಕ್ಕೆ ಆನ್ಸರು ಆರ್ನೆಟ್ ದ್ಯಾಮ್ ಡಿ. ಸೆಕೆಂಡು ಟು ಗ್ರೋ ಆಪ್ಷನ್ ಸಿ. ಥರ್ಡು ಆಪ್ಷನ್ ಡಿ, ಗಿವನ್ ಇನ್ಸ್ಟ್ರಕ್ಷನ್ಸ್. ಫೋರ್ತು, ಸೊ ಮಗಳು ತಾಯಿಯ ನಡುವೆ ನಡೆದ ಕನ್ವರ್ಜೇಷನ್ನು. ಸೊ ಅದರಲ್ಲಿ ಆಪ್ಷನ್ನು ಡಿ ಇದೆ ನೋಡ್ರಿ, ಡ್ಯಾವ್. ಈಗ ಸೆಕೆಂಡ್ ಮೇನು, ಡೂ ಆ್ಯಸ್ ಡೈರೆಕ್ಟೆಡ್. ಸೊ ಇಲ್ಲಿ ಎಗೋ ಇಸ್ ಆನ್ಸರ್ ಆಗುತ್ತೆ. ಸೊ 6ನೇದು, ಈಸ್ ಸೋ ಸ್ಟ್ರಾಂಗ್ ದಟ್ ಈ ಕೆನಾಟ್ ಡ್ರೈವ್ ಎ ಕಾರ್. ಸೊ 7ನೇದಕ್ಕೆ ಎ ಯೂಸ್ಫುಲ್ ಅನಿಮಲ್ ಅಂತ ಬರೀಬೋದು. ಇಲ್ಲಿ ಇದು ನೌನ್ ಆಗಿರುತ್ತೆ, ಸ್ಟ್ರೆಂತ್ ಅನ್ನೋದು. 9, ರೆಸ್ಪೆಕ್ಟ್ ಫಾರ್ ಬೋತ್ ಫಾರ್ಮರ್ ಆ್ಯಂಡ್ ಸೋಲ್ಜರ್. AND ಬರೀಬೇಕಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸು. ಐ ಹ್ಯಾವ್ ಬೀನ್ ಲರ್ನಿಂಗ್ ಮ್ಯೂಸಿಕ್ ಸೈನ್ಸ್ ಅಂತ ಬರೆದ್ರೆ ಮುಗೀತು. ಓಕೆ. 11th, ವೆನ್ ಐ ಕೇಮ್ ಹೋಮ್ ಐ ಸಾ ದಟ್ ಮದರ್ ಡ್ಯಾಶ್ B+COK ಕೆಳನಲ್ಲಿ ಕುಕ್ ಅಂತ ಕುಕ್ಕಿಂಗ್ ಆಗುತ್ತೆ ಅಷ್ಟೆ, ವಾಸ್ ಕುಕ್ಕಿಂಗ್. ಕಂಪ್ಯೂಟರ್ ಇಸ್ ಎ ವಂಡರ್ಫುಲ್ ಇನ್ವೆನ್ಷನ್. ಯಾರು ಮಾಡಿದ್ದು? ಚಾರ್ಲ್ಸ್ ಬ್ಯಾಬೇಜ್. ಸೊ 13th, ಯೂಸ್ಫುಲ್ ವರ್ಡ್ ಕಾಲ್. ಐ ಕಾಲ್ಡ್ ಹಿಮ್. ಒಂದು ಸೆಂಟೆನ್ಸಲ್ಲಿ ಬರ್ತದೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಕಾಂಪಿಟೇಟಿವ್ ಡಿಗ್ರಿ ಕೇಳೇನೆ. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಆ್ಯಸ್ ಎ ಗ್ರೇಟ್ ಆ್ಯಸ್ ಸತೀಶ್ ಮುಂದೆ ಯಾರಿಲ್ಲ ಅಂತ, ಬಟ್ ಅದನ್ನ ಕಾಂಪಿಟೇಟಿವ್ ಡಿಗ್ರಿಲಿ ಬರ್ತಾಗ ಸತೀಶ್ ಎ ಗ್ರೇಟರ್ ದೆನ್ ಎನಿ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈ ರೀತಿ ಆಗುತ್ತೆ ಆನ್ಸರು. 15, ಪ್ಯಾಸಿವೈಸ್ ಕೇಳೇನೆ. ಗೋಪಿ ಈಸ್ ಎ ಪ್ರಿಪೇರಿಂಗ್ ಟೀ, ಅದನ್ನ ಪ್ಯಾಸಿವೈಸಲ್ಲಿ ಬರೆದಾಗ ಟೀ ಈಸ್ ಎ ಬಿಗ್ಯಾನ್ ಪ್ರಿಪೇರ್ಡ್ ಬೈ ಗೋಪಿ ಅಂತ ಆಗುತ್ತೆ ಆನ್ಸರ್. 16th, ಅಂಡರ್ಲೈನ್ ಸೆಂಟೆನ್ಸ್ ಇನ್ ರಿಪೋರ್ಟೆಡ್ ಅಂತ ಕೇಳೇನೆ. ರಾಜೇಶ್ ಮತ್ತು ಮದರ್ ಆಸ್ಕ್ ಡ್ಯಾಶ್ ಅಂತ ಕೊಟ್ಟಾನೆ. ಆನ್ಸರು ವೆದರ್ ಈ ವುಡ್ ಡು ನಾಟ್ ವರ್ಕ್ ದೆನ್. ಥರ್ಡ್ ಮೇನು, 2 ಎರರ್ ಇದ್ದಾವೆ, ಅದನ್ನ ಎಡಿಟ್ ಸೆಂಟೆನ್ಸ್ ಮಾಡಿ ರೀರೈಟ್ ಬರೀಬೇಕು. ಅಡ್ವರ್ಬ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಸಾಫ್ಟ್ಲಿ. ಸುಯಿಲಾಸ್. 4th ಮೇನು, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸು. 2-3 ವಾಕ್ಯ, 7 ಕ್ವೆಶನ್ ಇರ್ತವೆ, 1ಕ್ಕೆ 2 ಆದರೆ ಅಲ್ಲಿಗೆ 14 ಮಾರ್ಕ್ಸು. ಸೊ 18ಕ್ಕೆ ಆನ್ಸರು. ನೆಕ್ಸ್ಟು 19ಕ್ಕೆ ಅಂಬೇಡ್ಕರ್ ಮತ್ತು ಗಾಂಧಿಯ ನಡುವೆ ಅಂತ ಡಿಸ್ಕ್ರಿಮಿನೇಷನ್ ಆನ್ಸರು. ಸೊ 20-21ಕ್ಕೆ ಆನ್ಸರು. 21-22ಕ್ಕೆ ಆನ್ಸರು. 22-22ಕ್ಕೆ ಆನ್ಸರು. 23-23ಕ್ಕೆ ಆನ್ಸರು. ಸೊ ಅಥವಾನು ಸಹಿತಲ್ಲಿ ಇದೆ, ಅದಕ್ಕೂ ಆನ್ಸರು. ನೆಕ್ಸ್ಟ್ 24ಗೆ ಆನ್ಸರು. OR ಅದಕ್ಕೆ ಆನ್ಸರು. ಅಲ್ಲಿಗೆ 4ನೇ ಮೇನು ಮುಗಿತು. ಈಗ 5ನೇ ಮೇನು, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸ್. 5ರಿಂದ 6 ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ.
2 ಕ್ವೆಶನ್ಗೆ, ಒಂದು ಕ್ವೆಶನ್ಗೆ 3, ಟೋಟಲ್ 6. ಸೊ 25ನೇ ಕ್ವೆಶನ್ನು ಅದಕ್ಕೆ ಆನ್ಸರ್. ನೆಕ್ಸ್ಟ್ 26ನೇ ಕ್ವೆಶನ್ನು, 26ನೇದಕ್ಕೆ ಆನ್ಸರು. ನೆಕ್ಸ್ಟ್ 6ನೇದು, ಆನ್ಸರ್ ದ ಕ್ವೆಶನ್ಸ್ ಫಾಲೋ. ಸೊ 4 ಇದೆ, 3 ಮಾರ್ಕ್ಸು, 12 ಟೋಟಲು. ಮೂರು ಇದ್ದಾವೆ, 4 ಮಾರ್ಕ್ಸ್, 4 ಇದ್ದಾವೆ ಕರೆಕ್ಟ್. 7ನೇ ಮೇನು ಪ್ರೊಫೈಲ್ ಕೊಟ್ಟಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ. ಸ್ಟೋರಿ ಬರೀಬೇಕಾಗುತ್ತೆ ನೀವು. ಇದೆಲ್ಲ ಕೊಟ್ಟಿರುವಂಥದ್ದು ಅವರು ಕ್ವೆಶನ್ ಪೇಪರಲ್ಲಿ. ಸೊ ಸ್ಟೋರಿಯನ್ನು ಈ ರೀತಿಯಾಗಿ ಬರಿಬೋದು. 8ನೇ ಕ್ವೆಶನ್ನು, ಸ್ಟೋರಿ ಇದೆ, ಯೂಸ್ ಮಾಡ್ಕೊಂಡು ಒಂದು ಸ್ಟೋರಿಯನ್ನು ರೆಡಿ ಮಾಡಬೇಕಾಗುತ್ತೆ. ಇವೆಲ್ಲ ವರ್ಡನ್ನು ಕ್ವೆಶನ್ ಪೇಪರಲ್ಲಿ ಇರ್ತವೆ. ಆನ್ಸರು ಈ ರೀತಿಯಾಗಿದೆ. ಮುಂದುವರೆದು 9ನೇ ಕ್ವೆಶನ್ನು, ಪಿಕ್ಚರ್ ಕೊಟ್ಟಿದ್ದಾರೆ, ಆ ಪಿಕ್ಚರಿಗೆ ನಾವು ಆನ್ಸರನ್ನು ಬರೀಬೇಕಾಗುತ್ತೆ. ಆ ಪಿಕ್ಚರಲ್ಲಿ ಏನೇನಿದೆ ಅಂತ. ಸೊ ಆನ್ಸರು ಈ ರೀತಿಯಾಗಿದೆ. ಮೆಮೊರಿ ಅದರ ಬೇಕು, ಇದರ ಬರೀಬೋದು. 9ನೇರು ಹಿಡ್ದ ಪ್ಯಾಸೇಜ್ ಆನ್ಸರ್ ದ ಕ್ವೆಶನ್ ಫಾಲೋಯಿಂಗು, 1ಕ್ಕೆ 4 ಬರೆದ್ರೆ ಮುಗೀತು ಆನ್ಸರು. ನೆಕ್ಸ್ಟು 12ನೇ ಕ್ವೆಶನ್ನು ಮೇನು, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಬೌಟ್ 8 to 10 ಸೆಂಟೆನ್ಸ್ ಈಚು. 8ರಿಂದ 10 ವಾಕ್ಯದಲ್ಲಿ ಬರೆಯುವಂಥದ್ದು. ಅದಕ್ಕೆ ಇದು ಆನ್ಸರು. ಸಮರಿ ಪೊಯಮು ದ ಸಾಂಗ್ ಆಫ್ ಇಂಡಿಯಾ, ಅದರದ್ದು ಸಮರಿಯನ್ನು ಬರೀಬೇಕಾಗುತ್ತೆ. ಅಥವಾ ಕೆಳಗಡೆ ಅದು ಸಹಿತ ಬರೀಬೋದು. ಎಸ್ಸೆ ಇದೆ ಇಲ್ಲಿ, ಏರ್ ಪೊಲ್ಯೂಷನ್ನು. ಅದಕ್ಕೆ ನೀವು ಪ್ರಬಂಧ ಬರೀಬೇಕು. ಫಸ್ಟು ಇಂಟ್ರಡಕ್ಷನ್ ಬರುತ್ತೆ, ಆ ಇಂಟ್ರಡಕ್ಷನ್ ಮಾಹಿತಿ. ನೆಕ್ಸ್ಟು ಕನ್ಕ್ಲೂಷನ್ನು. ಸೊ ಆ ಒಂದು ಎಸ್ಸೆಗೆ ಕನ್ಕ್ಲೂಷನ್ನು. ಬಿ ಮೊಬೈಲ್ ಫೋನ್ಸ್, ಅದಕ್ಕೆ ಆನ್ಸರು. ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ಮೊಬೈಲ್ ಫೋನ್, ಅಡ್ವಾಂಟೇಜ್ ಆಫ್ ಮೊಬೈಲ್ ಫೋನ್. ಡಿಸ್ಅಡ್ವಾಂಟೇಜ್ ಆಫ್ ಮೊಬೈಲ್ ಫೋನ್, ಡಿಸ್ಅಡ್ವಾಂಟೇಜ್ ಆಫ್ ಮೊಬೈಲ್ ಫೋನ್. ನೆಕ್ಸ್ಟ್ ಮನಿ ವೇಸ್ಟೇಜ್, ಅದರದ್ದು ಕನ್ಕ್ಲೂಷನ್ನು. ಇಂಪಾರ್ಟೆಂಟ್ ಯೋಗ, ಸೊ ಅದು ಅವರಿಗೆ. ಸೊ ಇದು ಇಂದು ನಡೆದಂತಹ 7/1/2026 ಇಂಗ್ಲೀಷ್ ಸಬ್ಜೆಕ್ಟ್ನ ಕೀ ಆನ್ಸರ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.